ಲೆಕ್ಕ ಹಾಕಿದ್ರೆ 1 ಲಕ್ಷ ಜನ ಇಲ್ಲ ಇಲ್ಲಿ. ಸುಮ್ಮನೆ ಕೂಡಾಕ್ಬಿಟ್ಟು ಈಗ 3 ಗಂಟೆಗೆ ಬಿಟ್ಟವ್ರೆ, ಅದು ಗಲಾಟೆ ಮಾಡಿ ಬಿಟ್ಟವ್ರೆ, ಇಲ್ಲ ಇನ್ನೂ ಕುಣಿಸ್ಕೊಂಡಿರೋರು. ಊಟನೂ ಸುಮಾರಾಗೈತಮ್ಮ, ಮೊದಲು ಥರ ಅನ್ನ ರಸ ಏನಿಲ್ಲ. ದುಡ್ಡು ಕೊಟ್ಟರೆ ಹಿಂಗೆ ಬೈಕ್ ಮಾಡೋನಂದ್ರೆ ಇವನು ರೇಂಜಿಗೆ ರಶ್ ಇದೆ ಅಂದರೆ ನಡಿಯಪ್ಪ. ಯಾಕ ನಮ್ಮಮ್ಮಂಗೆ ರೇಗಿಸ್ತೀಯಾ? ವಿಡಿಯೋಲ್ ಪ್ರೂಫ್ ಇದೆ. ಬೈಕ್ ಮಾಡ್ತಾವನಂದ್ರೆ ಆಟ ಸಾಮಾನು ಹುಡ್ಕೊಂಡು ಹೋಗ್ತಾವ್ ನೋಡ್ರಿ. ಇವನಲ್ಲಿ ಸಿಗೋದೇ ಇಲ್ಲ ನಮ್ಮಮ್ಮಂಗೆ. ಸುಳ್ಳು ಹೇಳ್ದವ್ರಿಗೆ ಎಲ್ಲ ಏನು ಚಳಿ ಇರಲಿಲ್ಲ ಅಂದ್ಕೊಂಡ್ರೆ ಈ ರೇಂಜಿಗೆ ಫಾಗ್ ತುಂಬ್ಕೊಂಬಿಟ್ಟೈತೆ. ಚೆನ್ನಾಗಿ ಖಾಲಿ ಇಡೋಕ್ಕಾಗ್ತಾ ಇಲ್ಲ, ಅಷ್ಟು ಚಳಿ ಆಗಿಬಿಟ್ಟಿದೆ. ಸೊ ಇವಾಗ ರೆಡಿ ಎಲ್ಲ ಆಗಿಬಿಟ್ಟು ನಾವಿಬ್ಬರು ಕೆಳಗಡೆಗೆ ಬಂದಿದ್ದೀವಿ, ದೇವಸ್ಥಾನದ ಹತ್ರ ಹೋಗೋಣ ಅಂತ. ಅವರು ಬರ್ತಾಯಿದ್ದಾರೆ ಹಿಂದೆ. ಫುಲ್ ಫಾಗ್ ಆಗಿಬಿಟ್ಟಿದೆ. ಬೆಳಗ್ಗೆನೆ ನೆನ್ನೆ ಅಂತ ಚಳಿ ಇರಲಿಲ್ಲ, ಏನಿರಲಿಲ್ಲ. ಸಂಜೆ ಇವತ್ತು ನೋಡಿದ್ರೆ ಫುಲ್ ಫಾಗ್ ತುಂಬ್ಕೊಂಬಿಟ್ಟಿತ್ತು. ಮಿಸ್ ಆಗಿತ್ತು ಆದರೆ ಬೆಳಗ್ಗೆ. ಇವಾಗ ಒಳಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿ ಅವರು ಅನ್ನ ಸೇವೆ ಎಲ್ಲ ಕೊಡ್ತಾರೆ. ಅದಾಗಿ ಇನ್ನೇನು ಮಹಾಮಂಗಳಾರತಿ ಮುಗಿಸ್ಕೊತೀವೋ ಎಲ್ಲ ಗೊತ್ತಿಲ್ಲ, ನೈಟ್ ಮುಗಿಸಿದ್ದೀವಿ. ಸೊ ಹೆಂಗಾಗುತ್ತೋ ಹಾಗೆ ಬೇಗ ಪಟ್ ಅಂತ ಹೋಗ್ತಾ ಇರೋದು. ಮೋರಿ ನೀರಿನ ಫಾಲ್ಸ್ ಅಂತ ಇದೆಯಾ ನೀನು? ಹೌದು. ದರ್ಶನ ಎಲ್ಲ ಆಯಿತು. ಆಮೇಲೆ ಇನ್ನೇನಾಯಿತು, ಪೂಜೆ ಎಲ್ಲ ಮಾಡಿಸಿ ತೀರ್ಥ ಪ್ರಸಾದ ಹಾಂ ಎಲ್ಲ ಆಯಿತು. ಇದು ಈ ಸತಿ ಇದೊಂದು ಬುಕ್ ಕೊಟ್ಟಿದ್ದಾರೆ. ಇಲ್ಲ ಇವಾಗ ಹೋಗಿ ಅದು ನಾಷ್ಟ ಮಾಡೋದು. ನಮ್ಮಪ್ಪಂಗೆ ನಾನು ಇವತ್ತೇ ಹೊರಟ್ಬಿಟ್ರೆ ನಾನು ಬೆಂಗಳೂರಿಗೆ ಎಂದಿದ್ದೀನಿ. ಸ್ವಲ್ಪ ಆರ್ಡರ್ಸ್ ಎಲ್ಲ ಜಾಸ್ತಿ ಇದೆ. ಸೊ ನಮ್ಮಪ್ಪ ಬೇಗ ಬಂದರೆ ಕರ್ಕೊಂಡು ಹೋಗ್ತೀವಿ ಅಂದಿದ್ದಾರೆ. ಅದಕ್ಕೆ ನಾವು ಬೇಗ ಎದ್ದು ಎಲ್ಲ ಬೇಗ ಮುಗಿಸಿ ಬೇಗ ಓಡೋಗ್ತಾ ಇದ್ದೀವಿ. ನೋಡೋಣ ಇವಾಗ ನೆಕ್ಸ್ಟ್ ಧರ್ಮಸ್ಥಳ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ಇವಾಗ. ಬೈಕ್ ಮಾಡೋನಂದ್ರೆ ಇವನು ಎಂಥ ಸೈಕ್ ಅಂದರೆ ಇವನು. ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಸಾಗರದು ಗುರುಗಳು ಬಂದಿದ್ದರು. ಅವರಿಗೆ ಕೈ ತೊಳೆಯೋಕ್ಕೆ ಉದ್ದರಣೆಯಲ್ಲಿ ನೀರು ಇಟ್ಟಿದ್ರೆ ಎಲ್ರಿಗೂ ತೀರ್ಥ ಅಂದ್ಬಿಟ್ಟು ಅನಿಸ್ತಾವೆ. ನಿಂತ್ಕೊಂಡು ಏನಕ್ಕೆ ಅನಿಸ್ತಾ ಇದ್ದೆ ನೀನು ಇರ್ಲಾರ್ದವನು? ಸುಮ್ಮನೆ ಕೈ ತೊಳೆಯಕ್ಕಂತ ಕೊಟ್ಟಿದ್ದು ನೀರ್ನ ಹೋಗ್ಬಿಟ್ಟು ತೀರ್ಥ ಅಂತ ಎಲ್ರಿಗೂ ಕೊಡ್ತಾವ ನಿಂತ್ಕೊಂಡು. ಇನ್ಯಾರು ಕೊಟ್ಟಿದ್ದು? ಪಾಪ ಅವ್ರಿಗೆ ಸ್ಟ್ರೆಸ್ ಆಗಬಾರ್ದು, ಅವರೇ ಹಾಕೊಂಡು ಹೋಗ್ತಾ ಇದ್ರು ಎಲ್ಲರಿಗೂ ಬಿಡು. ನೀರು ಇದೆ ಅಪ್ಪ. ನಾಷ್ಟ ಚೆನ್ನಾಗಿತ್ತು ಅಪ್ಪ? ಚೆನ್ನಾಗಿದೆ ಸಂದೇಶ್ ನಾಷ್ಟ. ಔಟ್ ಬೇಗ ಆಗ್ತಾ ಇದ್ದೀವಿ ನಾವು. ಸೊ ಧರ್ಮಸ್ಥಳಕ್ಕೆಲ್ಲ ಹೋಗ್ಬೇಕು ನಾವು. ಸೊ ಹೋಗಿ ಕುಕ್ಕೆಗೆ ಹೋಗಿ ಮನೆಗೆ ಓಡೋಗೋಣ ಅಂತ. ಧರ್ಮಸ್ಥಳಕ್ಕೆ ಎಂಟ್ರಿ ಇವಾಗ. ಇವನು ರೋಡ್ ಉದ್ದ ಮಲ್ಕೊಂಡೇ ಬಂದಿದ್ದಾನೆ ಧರ್ಮಸ್ಥಳದಲ್ಲಿ. ನೇತ್ರಾವತಿಗೆ ಹೋದ್ವಿ, ನೀರೇ ಇರಲಿಲ್ಲ ಅಲ್ಲೊಂದು ಚೂರು, ಹಂಗೆ ಉಲ್ಟಾ ಬಂದ್ಬಿಟ್ವಿ. ಏನಂತೆ ಸ್ಪೆಷಲ್ ಐತೆ ಅಪ್ಪ, ಟಿಕೆಟ್ ತೊಗೊಳ್ಳೋಣ ಅಂತ ಕೇಳ್ತೈತೆ. ಬೇಡ, ಲೈನ್ ಮೂವ್ ಆಗ್ತೈತಲ್ಲ, ಒಂಥರ ಮಸ್ತಾಗೈತೆ. ಹಾಂ ಈ ಬೇಜಾನ್ ಜನ ಅವರು. ನೋಡೋಣ ಬಾ ಅಲ್ಲಿ ಹೋಗಿ. ಅವ್ರ ರೇಂಜಿಗೆ ರಶ್ ಇದೆ ಅಂದರೆ ಸೆಂಟ್ರಲ್ಲೇ ಹೋಗ್ತಾ ಇದ್ದೀವಿ. ಆಚೆ ನಾವು ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಬರೋಣ ಅಂತ ಫಿಕ್ಸ್ ಆದ್ವಿ. ರಶ್ ಇಲ್ಲ ಅಂದ್ಕೊಂಡು ಬಂದರೆ
ಬೇಜಾನ್ ರಶ್ ಇದೆ. ಇನ್ನೊಂದು 2-3 ಅವರ್ ಆಗುತ್ತೆ. ಸೊ ಬೆಸ್ಟ್ ಟಿಕೆಟ್ ತೊಗೊಂಡು ಬಂದ್ಬಿಟ್ಟೆ ಹೋಗೋದು. ಸೋಂಬೇರಿಗಳು ಹಿಂಗೆ ಕುತ್ಕೊಂಬಿಟ್ಟವ್ರು ನೋಡಿ ಲೈನಲ್ಲಿ. ಸೋಂಬೇರಿ ನಡಿಯಪ್ಪ. ಹಾಂ ಎಲ್ಲಿ? ಅಯ್ಯಪ್ಪ ಊಟನೂ ಸುಮಾರಾಗೈತಮ್ಮ. ಮೊದಲು ಥರ ಅನ್ನ ರಸ ಏನಿಲ್ಲ, ಸುಮಾರಾಗೈತೆ. ಪಾಪ 10 ಗಂಟೆಗೆ ಬಂದವ್ರಿಗೆ ಲಾಕ್ ಮಾಡಿಬಿಟ್ಟು ಸುಮ್ಮನೆ ಬಿಲ್ಡೋಗಕ್ಕೆ 1 ಲಕ್ಷ ಜನ ಲೆಕ್ಕ ಹಾಕಿದ್ರೆ 1 ಲಕ್ಷ ಜನ ಇಲ್ಲ ಇಲ್ಲಿ. ಸುಮ್ಮನೆ ಕೂಡಾಕ್ಬಿಟ್ಟು ಈಗ 3 ಗಂಟೆಗೆ ಬಿಟ್ಟವ್ರೆ. ಅದು ಗಲಾಟೆ ಮಾಡಿ ಬಿಟ್ಟವ್ರೆ, ಇಲ್ಲ ಇನ್ನೂ ಕುಣಿಸ್ಕೊಂಡಿರೋರು. ಸುಮ್ಮನೆ ಅಲ್ಲಿ ಸುಮ್ಮನೆ ಬಿಲ್ಡಪ್ ಅಷ್ಟೇ. ಇಲ್ಲಿ ತಿರುಪತಿ ಥರ ಬಿಲ್ಡಪ್ ಮಾಡೋಕೆ ಮಾಡ್ತಾವ್ರೆ. ಲೆಕ್ಕ ಹಾಕಿದ್ರೆ 1 ಲಕ್ಷ ಜನ ಇಲ್ಲ. 10 ಗಂಟೆಗೆ ಬಂದವ್ರಿಗೆ 3 ಗಂಟೆಗೆ ಬಿಟ್ಟವ್ರೆ. ಅದು ಅವ್ರು ಗಲಾಟೆ ಮಾಡಿದ್ದಕ್ಕೆ ಅವರವರೇ ಬಂದವ್ರೆ. ಸಿಸ್ಟಮೇ ಸರಿ ಇಲ್ಲ, ಕೆಡಿಸ್ಬಿಟ್ಟವ್ರೆ. ಹಾಂ, ಲೈನ್ ಖಾಲಿ ಅಂತ ಒಳಗಡೆ ಹೋದರೆ ಖಾಲಿ ಇದೆ, ಫುಲ್ಲು ಲಾಕ್ ಕುಣಿಸ್ಬಿಟ್ಟವ್ರೆ. ಹಾಂ, 200 ರೂಪಾಯಿ ಕೊಟ್ಟಿದ್ದಕ್ಕೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗೈತೆ. ಪಾಪ 3 ಗಂಟೆ ಬಂದಿರೋರು, 10 ಗಂಟೆ ಬಂದಿರೋರಿಗೆ ಇವಾಗ ದರ್ಶನ ಆಗಿದೆ. ನಾವು ಒಬ್ಬರಿಗೆ 200 ರೂಪಾಯಿ, ಅದು ಇವಾಗ ಅರ್ಧ ಗಂಟೆಯಲ್ಲಿ ದರ್ಶನ ಆಗೈತೆ. ದುಡ್ಡು ಕೊಟ್ಟರೆ ಹಿಂಗೆ. ಹೊಸ್ದಾಗಿ ಏನೇನೋ ಸೆಂಟರಲ್ಲಿ ಎಲ್ಲ ಕೂಡಾಕ್ಬಿಟ್ಟು ಜನನ ಹೊಸ ಗೇಟೆಲ್ಲ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮಾಡಿದ್ರು ಮಾಡಲಿ, ಹೊಸ ಅದು ಪರವಾಗಿಲ್ಲ. ಬಟ್ ಜನಕ್ಕೆ ತೊಂದರೆ ಕೊಡೋ ಥರ ಎಲ್ಲ ಮಾಡಬಾರ್ದು. ಭಕ್ತಿ ಮುಂಚೆ ಭಕ್ತಿ ಇತ್ತು, ಇವಾಗ ಬುದ್ಧಿ ಜಾಸ್ತಿ ಆಗಿದೆ ಅಷ್ಟೇ, ಇನ್ನೇನೂ ಇಲ್ಲ. ನಮಗೆ ಎಂತ ಅದು ಟೈಮಿಂಗ್ಸ್ ಪ್ರಕಾರ ನಾವು ಜನರಲ್ಗೆ ಹೋಗ್ಬೇಕಾ ಇಲ್ಲ ಟಿಕೆಟ್ ತೊಗೊಂಡು ಹೋಗ್ಬೇಕಾ ಅದನ್ನ ನೋಡ್ತಾ ಇದ್ವಿ. ಈ ಸತಿ ಟೈಮ್ ಏನಿದೆ ಅಲ್ಲ, ಇನ್ನು ನೆಕ್ಸ್ಟ್ ಕುಕ್ಕೆ ಬಿಟ್ಟರೆ ಬೆಂಗಳೂರು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಜನರಲ್ಗೆ ಹೋದ್ವಿ. ನೋಡಿದ್ರೆ ಫುಲ್ ಕೂಡಾಕ್ಬಿಟ್ಟಿದ್ದಾರೆ. ಅಲ್ಲಿ ಜನನೇ ಇರಲಿಲ್ಲ ಜಾಸ್ತಿ. ಏನಕ್ಕೆ ಕೂಡಾಕಿದ್ರು ಅಂತಲೂ ಗೊತ್ತಿಲ್ಲ. ನಾವೇನೋ ಇಲ್ಲಿ ಒಳಗಡೆ ಪೂಜೆ ನಡೀತಿದೆ ಏನೋ ಅಂದ್ಕೊಂಡು ಬಂದರೆ ಎಕ್ಸಿಟ್ ಆಗಿಬಿಟ್ಟು ಮತ್ತೆ ಟಿಕೆಟ್ ತೊಗೊಂಡು ಬಂದ್ವಿ. ಪರ್ ಹೆಡ್ 200 ಅಂತ. ನೋಡಿದರೆ ಆವಾಗ ಒಳಗಡೆ ಬಿಡ್ತಾ ಇದ್ದಾರೆ. ಚೂರು ಒಬ್ಬರು ಜನ ಇರಲಿಲ್ಲ ನಾವು ಬಂದಾಗ. ಆಮೇಲೆ ಮುಂದಕ್ಕೆ ಹೋದಾಗ ಗೇಟ್ ಹತ್ರ ಮಾತ್ರ ಒಂದು 10 ಜನ ಇದ್ದರು ಟಿಕೆಟ್ ಲೈನಲ್ಲಿ. ಅದು ಬಿಟ್ಟರೆ 10 ಗಂಟೆಗೆ 9:10 ಗಂಟೆಗೆ ಕೂಡಾಕ್ದವ್ರನ್ನ ಬಿಡ್ತಾಯಿದ್ರು ಮತ್ತು ಜನರಲ್ ಅವ್ರನ್ನ. ದಿಸ್ ಈಸ್ ಟು ಮಚ್. ಏನೇನೋ ರೂಲ್ಸ್ ಮಾಡೋಕ್ಕೆ ಹೋಗಿ ಅಮಾಸೆ ಮಾಡ್ತಾಯಿದ್ದಾರೆ ಇಲ್ಲಿ. ಎಲ್ಲ ಮುಗಿಸ್ಕೊಂಡು ಅಪ್ಪ ಊಟ ಎಲ್ಲ ಮಾಡಿಕೊಂಡು ಮತ್ತು ನಾವು ಅಲ್ಲಿ ಆಲ್ರೆಡಿ 1 ರೌಂಡ್ ಕಬ್ಬಿನ ಜ್ಯೂಸು, ಐಸ್ ಕ್ರೀಮು, ಸ್ವೀಟ್ ಕಾರ್ನ್ ಎಲ್ಲ ತಿಂದ್ವಿ. ಊಟ ಇಲ್ಲ ನಮಗೆ. ಮತ್ತು ಇವಾಗ ಅದನ್ನೇ ಮಾಡ್ತಾಯಿದ್ದೀವಿ. ಒಂದೊಂದು ಕಬ್ಬಿನ ಜ್ಯೂಸು, ಪುದೀನ ಸೋಡಾ ಕುಡ್ದ್ಬಿಟ್ಟು ಆಗಲೇ ಯಾಗ್ಯಪ್ಪಲ್ಲಿ ಯಾವ ರೇಂಜಿಗೆ ಫಾಸ್ಟಾಗಿ ಕುಡಿತಂದು ತಿಂತಾನಂದ್ರೂ ಸೌತ್ ಹಡ್ಕ ಕಮ್ಮಿ ಇರುತ್ತೆ. ಏನು ಅದೇ ಜೋಡಿ ಗಂಟೆ ಮನೇಲಿ ಹೊಡೆಯೋಕ್ಕೆ ನೋಡು. ಆದ್ರೆ ಅದು ಒರಿಜಿನಲ್ ಏನು ಒರಿಜಿನಲ್ ಫೋಟೋ ಹಿಡಿ ಅಂದ್ಬಿಟ್ಟು ಇವನ್ಗೆ ಒಂದು ಪೋಸ್ಟ್ ಕೊಡೋಕೆ ಬರೋಲ್ಲ ಇವನ್ಗೆ. ತೋರ್ಸು, ಹೋಗು ತೋರ್ಸು. ಏನ ಫೋಟೋ ತೋರ್ಸ. ಇಲ್ಲ ತೋರ್ಸಲ್ಲ. ಇದು ಕಿತ್ಕೊಂಡು ಹೆಂಗೆ ತಿಂತವ್ ನೋಡ್ರಿ. ಇವರು ನಂದು ಕಿತ್ಕೊಂಡು ತಿನ್ಬಿಟ್ರು. ಅಮ್ಮ ಯಾವ ರೇಂಜಿಗೆ ಸುಸ್ತಾಗ್ಬಿಟ್ಟವ್ರಂದ್ರೆ ಪ್ಯೂಕಿಂಗ್ ಪ್ಲಾಟಿಂಗ್ ಮಾಡಿ. ಯಾಕೋ ನಮ್ಮಮ್ಮಂಗೆ ರೇಗಿಸ್ತೀಯಾ? ಬರುತ್ತೆ ನೋಡಿ. ಚಟ್ನಿ ಒಂಥರ ಇದೆ, ಈ ಚಟ್ನಿ ಇದು ಒಂಥರ ಇದೆ, ಇದೊಂಥರ ಇದೆ. ಇದು ಬೇರೆ ಚಟ್ನಿ. ಅದೇ ಅಲ್ಲ ಚಟ್ನಿ ಅಲ್ಲ. ಹಾಂ, ಈ ಚಟ್ನಿ ಕೊಡ್ತೀನಿ, ಒಗ್ಗರಣೆ ಹಾಕಿರೋದು. ಕುಕ್ಕೆಗೆ ಬಂದು ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ. ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮಿನಿ ವ್ಲಾಗು. ಚಿನ್ನು ಫುಲ್ ಖಾಲಿ ದೋಸೆ. ಇಲ್ಲಿ ದೋಸೆ ಫುಲ್ ಫೇಮಸ್ಸು. ಸೊ ದೋಸೆ ಎಲ್ಲ ಬರೀ ದೋಸೆ. ಮಸ್ತಾಗಿ ಕಾಣಿಸ್ತಾ ಇದೆ ವ್ಯೂ. ಆ್ಯಕ್ಚುಲಿ ಈವ್ನಿಂಗ್ ಟೈಮ್. ಏನು ನೋಡ್ತೈತೆ? ಫೋಟೋ ನೋಡ್ತೈತೆ. ಹಾಂ, ಅದು ಮೈಂಡ್ ಪವರ್ ಜಾಸ್ತಿ ಮಾಡ್ತಾ. ಅದೊಂದು ಕೊಡಿಸು, ಫಿಡ್ಜೆಟ್ ಸ್ಪಿನ್ನರ್ ಒಂದು ಕೊಡಿಸು. ನಿಂಗೆ ಇವಾಗ ಏನು ಫೈನಲ್ ಆಟ ಸಂಬಂಧಬೇಕಾ? ಚಿಕ್ಕ ಹುಡುಗನ ನೀನು. ಎಲ್ರಿಗೂ ಅಂತಾರ ಅಂದರೆ ಇವರಿಬ್ರಿಗೂ ಅಂತ. ಪುಷ್ಪರಾಜ್ ನಾನು ವಿಡಿಯೋ ಹಾಕ್ತೀನಿ. ಪುಷ್ಪರಾಜ್
ನೀನೇ ವಿಡಿಯೋ ಪ್ರೂಫ್ ಇದೆ. ಅಪ್ಪ ನೋಡ್ರಿ, ಪುಷ್ಪ ಥರ ಬರೀ ಒಂದೇ ಕೈಯೆಲ್ಲ ಆಡಿಸ್ಕೊಂಡು ಹೋಗ್ತಾರೆ, ಇನ್ನೊಂದು ಕೈ ಅಲ್ಲೇ ಸ್ಟಕ್ ಆಗಿಬಿಟ್ಟಿರುತ್ತೆ. ನೋಡಿ ನೋಡ್ರಿ ನೋಡಿ ನೋಡಿ. ಹಾಂ, ಬಗ್ಗಲ್ಲ ನಾವು ಅಪ್ಪ. ಪುಷ್ಪ ನೋಡಿ ನೋಡಿ ಅಲ್ಲಿ. ಇದು ಪುಷ್ಪ ರೀಸೆಂಟಾಗಿ ಬಂದಿರೋದು. ನಾನು ನಮ್ಮಪ್ಪಂಗೆ ಮುಂಚೆಯಿಂದನೂ ರೇಗಿಸ್ತಾ ಇದ್ದೆ, ಹಂಗೆ ನಡೆಯುತ್ತೆ ನಮ್ಮಪ್ಪ. ಇಲ್ಲ ಎಂತ ಫಂಕ್ಷನ್ ನಡೀತಾ ಇದೆ. ಒಂದು ನಮಸ್ಕಾರ ಹೊಡೆದ್ಬಿಟ್ಟು ದೇವರು ಮಗನೇ ಚೆನ್ನಾಗಿರೋ ಅಂತ ಅಂದ್ಬಿಟ್ಟು ಆಶೀರ್ವಾದ ಕೊಟ್ಬಿಟ್ಟು ಅಲ್ಲಿಂದ ತಗೊಂಡು ಇವಾಗ ತೀರ್ಥ ಕುಡ್ಕೊಂಡು ತೀರ್ಥ ಯಾವುದೋ ಒಂದು ಜ್ಯೂಸ್ ಕುಡ್ಕೊಂಡು ಬೇಕು ಅಂತ ಜಾಸ್ತಿ ಮಾಡ್ತೈತೆ. ಏನು ಡೌ ಮಾಡ್ತೈತಂದ್ರೆ ತಿನ್ಗೆ ಎಷ್ಟು ತಲೆ ತಿಂತವ್ರಂದ್ರೆ ಮದುವೆ ನಾವಪ್ಪ ಮಾಡಿಸ್ತಾರೆ ಮದುವೆ. ಬೆಂಗಳೂರಿಗೆ ಬನ್ನಿ, ನಾವಪ್ಪ ಮದುವೆ ಮಾಡಿಸ್ತಾರೆ. ಮದ್ವೆ ಆಗೈತಾ ಇಲ್ವಾ? ಮಾಡಿಸ್ಯಾ ಮದ್ವೆ? ನಾವು ಹೋಗಿ ಅದು ಮದ್ವೆ ಆಗಿಲ್ಲ. ನಾವು ಮಾತಾಡೋ ಥರ ಖುಷಿ ಅವ್ರಿಗೆ ಒಂದು ಮನೆದ ಆಳದ ಮಾತು ಕೇಳಕ್ಕೆ. ದರ್ಶನ ಎಲ್ಲ ಮುಗೀತು. ಸೊ ಇವಾಗ ಬೆಂಗಳೂರಿಗೆ ಸುಯಿ ಅಂತ ವಾಪಸ್ ಹೋಯ್ತಾ ಇರೋದೆ. ಇವನಿಗೆ ಆಟ ಸಾಮಾನು ಬೇಕಂತ ತಲೆ ತಿಂತಾ ಇದ್ದಾನೆ. ಎಲ್ಲಿಗೆ ಹೋಗಿ ಆ ರೇಂಜಿಗೆ ಸೈಕ್ ಮಾಡ್ತಾವನಂದ್ರೆ ಆಟ ಸಾಮಾನು ಹುಡ್ಕೊಂಡು ಹೋಗ್ತಾವ್ ನೋಡ್ರಿ ಇವನಲ್ಲಿ. ತಗೊಳಕ್ಕೆ ಎಷ್ಟು ಅವತಾರ ಆಡ್ದ ಅಂದ್ರೆ ಅದು ಮೈಂಡ್ ಗೇಮ್ ಅಂತ. ಅವನ್ಗೆ ಅದು ಏನ್ ಮೈಂಡ್ ಗೇಮ್ ಗೊತ್ತಾಗ್ತಾ ಇಲ್ಲ ನನಗೆ. ನಾನೆಲ್ಲಿ ಮೈಂಡ್ ಗೇಮ್ ಅಂದೆ, ಇನ್ನೇನಂದೆ ಸ್ಕ್ವಿಡ್ ಗೇಮ್ ಅಂದೆ. ಎಷ್ಟು ಬೇಗ ಕತ್ಲೆ ಆಗೋಯ್ತು ಇಲ್ಲೆಲ್ಲ. ಪುಷ್ಪರಾಜ್ ತಗ್ಗೋದೇ ಇಲ್ಲ ಕನ್ನಡದಲ್ಲಿ. ನಮ್ಮ ಒಂದುವೆ ಎಲ್ಲೋ ಇದೀವಿ. ಎಲ್ಲಿದ್ದೀವಿ ಇವಾಗ? ಬಾಲುಪೇಟೆ. ಇದು ಅದೇ ನಾನೇ ಇಟ್ಟಿದ್ದು ಕಿವಿ ಮೇಲೆ ಹೂವು ಅಲ್ವಾ ಅಪ್ಪ? ಏನು ಅವಾಗೇನು ಇಡ್ತಾ ಇರಲಿಲ್ಲ, ಇವತ್ತೇ ಇಟ್ಟಿದ್ದು. ಏನೋ ಕಷ್ಟ ಸುಖ ಮಾತಾಡ್ಕೊಂಡು ನಿಂತ್ಕೊಂಡು ಅಲ್ಲಿ ಜ್ಯೂಸ್ ಇಸ್ಕೊ ಅಂದರೆ ಇದು ಆಟ ಸಾಮಾನು ಕೇಳಿದ್ದು. ಇದು ಮೈಂಡ್ ಗೇಮ್ ಅಂತೆ. ಇವನ್ಗೆ ಮೈಂಡ್ ಗೇಮ್ ಅಂತೆ. ಏನೋ ಒಂದು ಡೌ ಮಾಡ್ಬಿಟ್ಟು ಈಸ್ಕೊಬೇಕಿತ್ತು ಅಷ್ಟೇ ಇವನು. ಮಮ್ಮಿ ಏನೋ ತಿಂದೆ ಫುಲ್ ಸುಸ್ತಾಗಿ ವಾಟರ್ ಮೆಲನ್ ಜ್ಯೂಸ್ ಕುಡಿಸ್ತಾ ಇದ್ದೆ. ಅವ್ರು ಮೂಲ್ಕ ನೋಡಿದ್ರೆ ಗೊತ್ತಾಗ್ತೈತೆ ಅವ್ರ ಏನ್ಸುಗೆ ಆಗೈತಂತ. ನಂಗೆ ಬೇಡ. ಅಂದರೆ ಬೆಂಗಳೂರಿಗೆ ಹಾಸನ ಹತ್ರ ಇದ್ದೀವಿ ಇವಾಗ. ಸೊ ಮಮ್ಮಿಗೆ ಜ್ಯೂಸ್ ಎಲ್ಲ ಕೊಡ್ಸೋಕೆ ನಿಲ್ಸಿದ್ವಿ. ಹೋಗ್ಬೇಕು ಸ್ವಲ್ಪ ಬೇಗ. ಮನೆಗೆ ಹೋದ್ರೆ ಸಾಕನ್ಸ್ಬಿಟ್ಟೈತೆ ನನಗೆ. ಈ ಮಧ್ಯೆ ಹಾಕೋ ಆಚೆ ಎಲ್ಲ ಬಂದರೆ ಸೆಟ್ಟೆ ಆಗ್ತಾಯಿಲ್ಲ. ಮನೆಗೆ ಹೋದ್ರೆ ಸಾಕನ್ಸ್ತೈತೆ ಅಲ್ವಾ ಸಂದೇಶ್? ಇದು ನೋಡ್ರಿ ಚಪಾತಿ, ಇದು ಚೈಲ್ಡ್ ಚಪಾತಿ. ಆಡು ಏನ್ ಸುಳ್ಳು ಹೇಳ್ತಾರೆ ಅಂದ್ರೆ. ನೀನ್ ಮಾಡಿದ್ ಮಾಡಪ್ಪ, ಆಡು ಅನ್ನಲ್ಲ. ಆಯ್ತು ಮಾಡಿದ್ ಮಾಡ. ಸುಳ್ಳು ಹೇಳ್ದವ್ರಿಗೆ ಟ್ರಿಪ್ಪು ಒಂಥರ ಚೆನ್ನಾಗಿತ್ತು. ಆದರೆ ಇವಾಗ ಮನೆಗೆ ಹೋಗ್ಬೇಕು ನಾನು. ಫಸ್ಟು ಕೆಲಸ ಬೇಜಾನಿದೆ, ಅದಕ್ಕೆ ತಂಪು ಗೋಳಿಕೊಂಡು ಕರ್ಕೊಳೋಗ್ತಾ ಇದ್ದೀನಿ ವಾಪಸ್. ಬೆಂಗಳೂರು ಹೈವೇಲಿ ನಿಸರ್ಗ ಡಾಬಾ ಬಂದಿದ್ದೀವಿ. ನೋಡ್ಬೇಕು ಹೆಂಗಿದೆ ಅಂತ. ಫಸ್ಟ್ ಟೈಮ್ ಬಂದಿರೋದು.
ಬನ್ರಿ ಊಟಕ್ಕೆ ಹಾಕಿದ್ದೀವಿ ಇವಾಗ. ಯಾವುದೋ ಡಾಬಾ ಚೆನ್ನಾಗಾಯ್ತೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು, ನೋಡೋಣ. ಖಾಲಿ ಆಗ್ಬಿಟ್ಟು ಹಿಂಸೆ ಇಡ್ತಾವನೆ, ಎಲ್ಲಿ ಸಿಗುತ್ತೋ ಅಲ್ಲಿ ಪ್ಲಗ್ ಚುಚ್ಕೊಂಡು ನಿಂತ್ಕೊತವನೆ. ಆಯ್ತಾ, ಚಾರ್ಜ್ ಆಗ್ತಾ ಇದೆಯಾ? ಎಷ್ಟಿದೆ? ಹೇಳಿದ್ದೀನಿ